ತಿಂಡಿಗಳು ಎಷ್ಟು ಡೇಂಜರಸ್ ಅಂತ ಅನ್ಸುತ್ತೆ. ಅದರಲ್ಲಿ ಪ್ರಮುಖವಾಗಿ ಮೈಸೂರು ಪಾಕು, ಜಹಾಂಗೀರು, ಜಿಲೇಬಿ ಇವುಗಳಲ್ಲಿ ಕಲರ್ ಬೆರಕೆ ಆಗಿರುತ್ತಾ, ಮಿಕ್ಸರ್ ಅಲ್ಲಿ ಕೂಡ ಆಗಿರುತ್ತಾ, ಹೇಗೆ ಅಂತ? ಬಣ್ಣಗಳ ಬೆರಕೆ ತಿಂಡಿನಲ್ಲಿ ಸಾಮಾನ್ಯವಾಗಿ ಹಾಗೆ ಆಗುತ್ತೆ. ಬಟ್ ಆದ್ರೆ ಬಣ್ಣಗಳ ಪ್ರಮಾಣ FSSAI ಇಂದ ಮಾನ್ಯತೆ ಪಡೆದಿರೋ ಅಷ್ಟು ಪ್ರಮಾಣದಲ್ಲಿ ಬಣ್ಣಗಳನ್ನ ಉಪಯೋಗಿಸಿ ಯಾವುದೇ ಸಿಹಿ ತಿಂಡಿ ಮಾಡಿದ್ರು ಯಾವುದೇ ರೀತಿ ಹಾನಿಕಾರಕ ಇರಲ್ಲ. ಬಟ್ ಅದು ಪ್ರಮಾಣತೆ ಮೀರಿ, ಅಳತೆಗೆ ಮೀರಿ ಬಳಸಿದಾಗ ಆ ಬಣ್ಣಗಳು ಖಂಡಿತ ದೇಹಕ್ಕೆ ಹೋದ್ರೆ ಅದು ಹಾನಿಕಾರಕನೇ ಕೂಡ. ಈ ಸಿಹಿ ಪದಾರ್ಥಗಳನ್ನ ಹೊರಗಡೆ ತಿನ್ನೋದಕ್ಕಿಂತ ಹೆಚ್ಚು ಮನೆಯಲ್ಲಿ ಮಾಡಿಕೊಂಡು ಹಿತಮಿತವಾಗಿ ಸ್ವಲ್ಪ ಪ್ರಮಾಣದಲ್ಲಿ ತಿಂದ್ರೆ ಅದು ಯಾವುದೇ ರೀತಿಯ ತೊಂದರೆನ ದೇಹದ ಮೇಲೆ ಬೀರೋಲ್ಲ. ಈ ಹೊರಗಡೆ ಈ ಬೇಕರಿ ಸ್ಟಾಲ್ಸ್ ಅಲ್ಲಿ ಆಗಿರ್ಬೋದು, ಹೊರಗಡೆ ಸಿಗೋವಂತ ಸಿಹಿ ಪದಾರ್ಥಗಳಲ್ಲಿ ಜಾಸ್ತಿ ಸಿಹಿ ಅಂಶ ಬೆರೆಸಿರ್ತಾರೆ. ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಅಥವಾ ಬೇರೆ ಸಬ್ಸ್ಟಿಟ್ಯೂಟ್ ಫಾರ್ ಶುಗರ್ ಏನಿರುತ್ತೆ ಅದನ್ನ ಜಾಸ್ತಿ ಪ್ರಮಾಣದಲ್ಲಿ ಬೆರೆಸಿರ್ತಾರೆ. ಸಿಹಿ ಅಂಶ ಕೂಡ ಜಾಸ್ತಿ ಇರುತ್ತೆ ಆ ಸ್ವೀಟ್ಗಳಲ್ಲಿ. ಸೊ ಅಂತ ಸ್ವೀಟ್ನ ನಾವು ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ನಮ್ಮ ತೂಕದ ಮೇಲೆ ಪ್ರಭಾವ ಜಾಸ್ತಿ ಬೀರುತ್ತೆ. ಮನುಷ್ಯ ದೇಹ ತೂಕ ಏರ್ತಾ 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 ಹಲವಾರು ರೋಗಗಳಿಗೆ ಕಾರಣ ತುತ್ತಾಗ್ತಾ ಹೋಗ್ತಾನೆ. ಸೊ ಅದರಲ್ಲಿ ಮುಖ್ಯವಾಗಿ ಒಬೆಸಿಟಿ ಜಾಸ್ತಿ ಆಗ್ತಾ ಇದ್ದಂಗೆನೆ ಡಯಾಬಿಟೀಸ್ ಅನ್ನೋ ಲಕ್ಷಣ ಕಾಣಿಸ್ತಾ ಹೋಗುತ್ತೆ. ಅಂದ್ರೆ ತಿಂದಿದ್ದು ಕಂಪ್ಲೀಟ್ ಆಗಿ ಜೀರ್ಣ ಆಗ್ದಿರ ರಕ್ತದಲ್ಲೇ ಉಳಿಯೋ ಅಂತ ಗ್ಲೂಕೋಸ್ ಪ್ರಮಾಣ ಏರಿಕೆ ತೋರಿಸ್ತಾ ಬ್ಲಡ್ ಟೆಸ್ಟ್ ಮಾಡಿದಾಗ ಆ ಕಂಡೀಷನ್ ನಾವು ಡಯಾಬಿಟೀಸ್ ಅಂತ ಕರಿತೀವಿ. ಮೈಸೂರು ಪಾಕು, ಕಾಜು ಬರ್ಫಿ ಯಾವ ರೀತಿಯಾಗಿ ಕಲಬೆರಕೆ ಆಗಿರುತ್ತೆ, ಹೇಗೆ? ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಈ ಹಾಲು ಮತ್ತೆ ಅದಕ್ಕೆ ಹಾಕುವಂತ ಕೋವಗಳಾಗಿರ್ಬೋದು, ಇಂಥದ್ರಲ್ಲೆಲ್ಲ ಅಡಲ್ಟ್ರೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಸಕ್ಕರೆ ಕೂಡ ಸಬ್ಸ್ಟಿಟ್ಯೂಟ್ ಆಫ್ ಶುಗರ್ಸ್ ನ ಆಡ್ ಮಾಡ್ತಾ ಹೋಗ್ತಾರೆ. ಸೊ ಇದೆಲ್ಲಾನು ಕಲಬೆರಕೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಫುಡ್ ಡೈ ಅಂತ ಇರುತ್ತೆ, ಫುಡ್ ಕಲರಿಂಗ್ ಡೈಸ್ ನಲ್ಲಿ ಹಲವಾರು ಡೈ ಕಲರ್ ಇರ್ತವೆ. ಆರೆಂಜ್ ಇರುತ್ತೆ, ರೆಡ್ ಇರುತ್ತೆ, ಯೆಲ್ಲೋ ಕಲರ್ ಇರುತ್ತೆ, ಬ್ಲೂ ಇರುತ್ತೆ, ಮತ್ತೆ ಗ್ರೀನ್ ಕಲರ್ ಇರುತ್ತೆ. ಇದಕ್ಕೆಲ್ಲದಕ್ಕೂ ಒಂದು ಕೆಮಿಕಲ್ ನೇಮ್ ಅಂತ ಇರುತ್ತೆ. ಈಗ ಯೆಲ್ಲೋ ಕಲರ್ಗೆ ಟಾಟಾಸೈನ್ ಅಂತ ಹೇಳ್ತಾರೆ, ಗ್ರೀನ್ ಕಲರ್ಗೆ ಮ್ಯಾಲಚೈಟ್ ಗ್ರೀನ್ ಅಂತ ಹೇಳ್ತಾರೆ, ಬ್ರಿಲಿಯಂಟ್ ಬ್ಲೂ ಇರುತ್ತೆ, ಸನ್ಶೈನ್ ಬ್ರೈಟ್ ಸನ್ಶೈನ್ ಯೆಲ್ಲೋ ಕಲರ್ ಇರುತ್ತೆ. ಸೊ ಇದು ಪ್ರಮಾಣ ಜಾಸ್ತಿ ಆಗ್ತಾ ಹೋದ್ರೆ ಖಂಡಿತ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇಂಥ ಯೆಲ್ಲೋ ಕಲರ್ ಆಗಿರ್ಬೋದು, ರೆಡ್, ಆರೆಂಜ್ ಈ ಡೈಸ್ ನ ಆಹಾರಕ್ಕೆ ಬಳಸಿದ್ರೆ ಖಂಡಿತವಾಗೂ ಅದು ನೋಡ್ಲಿಕ್ಕೆ ತುಂಬಾ ಅಪೀಲಿಂಗ್ ಆಗಿರುತ್ತೆ. ಅಂದ್ರೆ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿರುತ್ತೆ. ಈ ಅಟ್ರಾಕ್ಷನ್ಗೆ ಮಕ್ಕಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ಇಲ್ಲ ಯಾವುದೇ ವಯಸ್ಸಿನ ಜನರಿರ್ಬೋದು, ಅದಕ್ಕೆ ಅಟ್ರಾಕ್ಟ್ ಆಗಿ ಮೊರೆ ಹೋಗಿ ಅದನ್ನ ತಿನ್ಲಿಕ್ಕೆ ಶುರು ಮಾಡ್ತಾರೆ. ಸಕ್ಕರೆ ಅಂಶ ಪ್ರಮಾಣ ಅದರಲ್ಲಿ ಜಾಸ್ತಿ ಇರೋದ್ರಿಂದ ಅದು ಸೆಳೆತನೂ ಕೂಡ ಜಾಸ್ತಿ ಆಗುತ್ತೆ. ಒಂದು ಸಣ್ಣ ಪ್ರಮಾಣದಲ್ಲಿ ತಿಂದ್ರೂ ಕೂಡ ದೇಹಕ್ಕೆ ಕ್ಯಾಲರಿ ಅಂಶ, ಅಂದ್ರೆ ಅಗತ್ಯ ಇರೋ ಕ್ಯಾಲರಿಗಿಂತ ಹೆಚ್ಚು ಕ್ಯಾಲರಿ ಸೇರ್ಪಡೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಟೇಸ್ಟ್ ಇನ್ಕ್ರೀಸ್ ಆದಾಗ ಮತ್ತೆ ಅದೇ ದಾರಿನಲ್ಲಿ ಹೋದಾಗ ಮತ್ತೆ ತಿನ್ಬೇಕು ಅಂತ ಆಸೆ ಉಂಟಾಗುತ್ತೆ. ಈ ಹೆಚ್ಚು ಕ್ಯಾಲರಿ ಅಂಶ ದೇಹಕ್ಕೆ ಸೇರಿದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಉಳಿಯೋ ಸಾಧ್ಯತೆ ಇರುತ್ತೆ. ಬಿಕಾಸ್ ದೇಹ ಎಷ್ಟು ಅಬ್ಸರ್ವ್ ಮಾಡ್ಬೋದು ಅಷ್ಟೇ ಅಬ್ಸರ್ವ್ ಮಾಡುತ್ತೆ. ಮಿಕ್ಕಿದ ಸಕ್ಕರೆ ಪ್ರಮಾಣ ಅಂದ್ರೆ ಗ್ಲೂಕೋಸ್ ಅಂಶ ರಕ್ತದಲ್ಲೇ ಉಳಿಯುತ್ತೆ. ಸೊ ರಕ್ತದಲ್ಲಿ ಉಳಿದಿರೋ ಗ್ಲೂಕೋಸ್ ಅಂಶನ ರಕ್ತ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಸಕ್ಕರೆ ಕಂಡು ಬರುತ್ತೆ. ಖಂಡಿತ ಅದನ್ನ ನಾವು ಡಯಾಬಿಟೀಸ್ ಅಂತ ಕರಿತೀವಿ. ಈ ಡಯಾಬಿಟೀಸ್ ಹೆಚ್ಚು ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಂಗೆ ಅದು ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಹೆಚ್ಚಾಗ್ತಾ ಹೋಗ್ತವೆ. ಯಾಕೆಂದ್ರೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುತ್ತೆ. ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದಾಗ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ರಕ್ತದ ಒತ್ತಡ ಅಂತಂದ್ರೆ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಈ ಹೈಪರ್ ಟೆನ್ಷನ್ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಖಂಡಿತವಾಗೂ ಕಲರಿಂಗ್ ಏಜೆಂಟ್ಸ್ ನಾನು ಆಗ್ಲೇ ಹೇಳ್ದಂಗೆ FSSAI ಮಾನ್ಯತೆ ಪಡೆದಿರೋ ಅಮೌಂಟ್ ಅಲ್ಲಿ ನಾವು ಯೂಸ್ ಮಾಡಿದ್ರೆ ಅದು ಯಾವುದೇ ರೀತಿ ಹಾನಿಕಾರಕ ಇರೋದಿಲ್ಲ. ಅಂತ ಪ್ರಮಾಣದಲ್ಲಿ ನಾವು ಯೂಸ್ ಮಾಡಿದಾಗ ಯಾವುದೇ ಆಹಾರ ತುಂಬಾ ಬ್ರೈಟಿಶ್ ಆಗಿ ಕಾಣಲ್ಲ, ನಾರ್ಮಲ್ ಕಲರಿಂಗ್ ಆಗಿ ಇರುತ್ತೆ. ಯಾವುದು ಕಣ್ಣಿಗೆ ಕುಕ್ಕೋ ರೀತಿನಲ್ಲಿ ಕಲರ್ ಬ್ರಿಲಿಯಂಟ್ ಬ್ಲೂ, ರೆಡ್ಡಿಶ್ ಕಲರ್ ಈ ತರ ಎಲ್ಲ ಕಾಣಿಸುತ್ತೋ ಅಂಥದ್ರಿಂದ ಸ್ವಲ್ಪ ದೂರ ಇದ್ದು ನಾರ್ಮಲ್ ಆಗಿ ಡಲ್ ಆಗಿ ಕಂಡ್ರು ಆರೋಗ್ಯಕ್ಕೆ ಒಳ್ಳೇದಾಗಿರುತ್ತೆ. ಸೊ ಇಂಥ ಸಿಹಿ ಪದಾರ್ಥಗಳನ್ನ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಒಂದು ಸಣ್ಣ ತಿಳುವಳಿಕೆಯಿಂದ ನೀವು ಬಳಕೆ ಮಾಡಿದ್ರೆ ಖಂಡಿತ ಒಳ್ಳೇದು. ಹೆಚ್ಚು ಹೊರಗಡೆ ತಿಂಡಿ ಅವಾಯ್ಡ್ ಮಾಡಿ ಮನೆಯಲ್ಲೇ ಸಾಧ್ಯ ಆದಷ್ಟು ಪಾಯಸ ಆಗಿರ್ಬೋದು, ಲಡ್ಡು, ಜಿಲೇಬಿ, ಜಾಂಗಿರಿ ಇಂಥದ್ನೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ಉತ್ತಮ. ಈ ಮಿಕ್ಸರ್ ನಲ್ಲಿ ಯಾವ ರೀತಿ ಕಲಬೆರಕೆ ಆಗಿರುತ್ತೆ, ಯಾವ ರೀತಿ ಡೇಂಜರ್ ಅಂತ?
ಮಿಕ್ಸ್ಚರ್ಗಳಲ್ಲೂ ಈ ಬೂಂದಿ ಕಾಳೆಲ್ಲ ಗ್ರೀನ್ ಕಲರ್ ಬರೋದು, ಆರೆಂಜ್ ಕಲರ್ ಬರೋದು, ಕೆಲವೊಂದು ಯೆಲ್ಲೋಯಿಶ್ ಜಾಸ್ತಿ ಇರೋದು, ಇದೆಲ್ಲ ಕಾಣಿಸುತ್ತೆ. ಸೊ ಈ ಯೆಲ್ಲೋ, ಗ್ರೀನ್ ಮತ್ತೆ ಕೆಂಪು ಬಣ್ಣದ ಮಿಕ್ಸ್ಚರ್ಸ್ ಏನು ಅದರಲ್ಲಿ ಕಲರಿನ ಅಂಶ ಸೇಮ್ ಎಲ್ಲ ಕಲರ್ಸು ಕಾರ್ಸಿನೋಜೆನಿಕ್, ನಮ್ಮ ದೇಹದ ಸೂಕ್ಷ್ಮ ಅಣುಗಳ ಮೇಲೆ ಆಕ್ಟ್ ಆನ್ ಮಾಡುತ್ತೆ. ಸೊ ಸೆಲ್ಸ್ ಅಲ್ಲಿ ವೇರಿಯೇಷನ್ಸ್ ಕಂಡಾಗ ಖಂಡಿತವಾಗೂ ಒಂದು ಹಂತಕ್ಕೆ ಅದು ಯಾವುದೇ ರೀತಿಯ ಕ್ಯಾನ್ಸರ್ ರೋಗಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಹೆಚ್ಚು ಕಣ್ಣಿಗೆ ಕುಕ್ಕೋ ಅಂಥದ್ದು, ಹೆಚ್ಚು ಕಣ್ಣಿಗೆ ಅಪೀಲಿಂಗ್ ಆಗಿ ಕಾಣುವಂಥದ್ದನ್ನ ಅವಾಯ್ಡ್ ಮಾಡಿ ಒಂದು ಹಂತಕ್ಕೆ ನಾರ್ಮಲ್ ಆಗಿರೋ ಅಂಥದ್ದನ್ನ ಸೇವಿಸಿದ್ರೆ ತುಂಬ ಒಳ್ಳೆಯದು. ಜಹಾಂಗೀರು ಜಿಲೇಬಿ ಹೇಗೆ? ಅದು ಕೂಡ ಅದೇನೆ, ಕಲರಿಂಗ್ ಡೈ ಮೇಜರ್ ಆಗಿ. ಜಾಂಗಿರಿ ತುಂಬಾ ಆರೆಂಜಿಶ್ ಕಲರ್ ಆಗಿರುತ್ತೆ, ಜಿಲೇಬಿ ಈ ನಡುವೆ ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ ಟಿಂಟ್. ಬಟ್ ಅದ್ರಲ್ಲೂ ಈಗ ಸಾಮಾನ್ಯವಾಗಿ ಸುಮಾರು ಕಡೆ ಕಲರ್ಸ್ ಬ್ಯಾನ್ ಆಗಿದೆ. ಈಗ ಒಂದು ಹಂತಕ್ಕೆ ಎಲ್ಲ ಕಡೆನೂ ಒಂದು ಒಳ್ಳೆ ರೀತಿಯ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆ. ಇಂಥ ಸಣ್ಣ ಪ್ರಮಾಣದಲ್ಲಿ ಬಳಕೆ ಆಗೋದನ್ನ ಅವಾಗವಾಗ ಅಂದ್ರೆ ದಿನನಿತ್ಯ ಸೇವನೆ ಮಾಡ್ದಿರಾ, ವಾರಕ್ಕೊಂದು 3 ಸಲ 4 ಸಲ ಸೇವನೆ ಮಾಡ್ದಿರಾ, ಎಲ್ಲೋ ಅಪರೂಪಕ್ಕೆ 15 ದಿನಕ್ಕೆ ಒಂದ್ಸಲ ಕಮ್ಮಿ ಪ್ರಮಾಣದಲ್ಲಿ ಅಥವಾ ತಿಂಗಳಿಗೆ ಒಂದ್ಸಲ ಕಮ್ಮಿ ಪ್ರಮಾಣದಲ್ಲಿ ಹೊರಗಡೆ ಸಿಗುವಂತ ಸ್ವೀಟ್ಸ್ನ ಸೇವನೆ ಮಾಡಿದ್ರೆ ಎಲ್ಲರ ಆರೋಗ್ಯನೂ ಒಳ್ಳೆ ರೀತಿನಲ್ಲಿ ಇರುತ್ತೆ. ಹೇಗೆ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಮಕ್ಕಳನ್ನ ಮತ್ತೆ ಜನ? ನಾ ಆಗ್ಲೇ ಹೇಳ್ದಂಗೆ ಅದ್ರದ್ದು ಬಣ್ಣಕ್ಕೆ ಮಾರಿ ಹೋಗ್ತೀರಾ, ರುಚಿಗೆ ರುಚಿ ಚೆನ್ನಾಗಿದೆ ಅಂತ ಒಂದು ಇದರಲ್ಲಿ ಅದನ್ನ ಹೆಚ್ಚು ಸೇವಿಸದೆ ನೋಡೋದಕ್ಕೂ ಒಂದು ಹಂತಕ್ಕೆ ಡಲ್ ಆಗಿದ್ರು ಕೂಡ ಅದು ಆರೋಗ್ಯಕರವಾಗಿ ಕ್ಲೀನ್ ಆಗಿ ಹೈಜೀನ್ ಸ್ಯಾನಿಟೇಷನ್ ಮೇಂಟೈನ್ ಮಾಡಿ ಪ್ರಿಪೇರ್ ಆಗಿದ್ರೆ ಅಂತ ಕಡೆ ತಿಂದ್ರೂ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಏನೇ ಆದ್ರೂ ಅಪರೂಪದ ಬಳಕೆ ದೇಹಕ್ಕೆ ಉತ್ತಮ. ಮನೆಯಲ್ಲಿ ಮಾಡಿ ಸ್ವೀಟ್ಸ್ನ ತಿಂದ್ರೆ ಖಂಡಿತವಾಗೂ ಒಂದು ಹಂತಕ್ಕೆ ಹೋಕೆ ಯಾವುದೇ ಸ್ವೀಟ್ ಆಗಿರ್ಬೋದು, ಸಕ್ಕರೆನ ಬಳಸ್ತೀರಾ ಅದಕ್ಕೆ ಜೇನುತುಪ್ಪ ಅಥವಾ ಬೆಲ್ಲ ಇಂಥದನ್ನ ಬಳಕೆ ಮಾಡಿ ಒಂದು ಹಂತಕ್ಕೆ ಉಪಯೋಗಿಸಿದ್ರೆ ಅದರಲ್ಲಿ ಬೆಲ್ಲ ಅಥವಾ ಜೇನುತುಪ್ಪದಲ್ಲಿ ಕೆಲವೊಂದು ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ, ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ, ಐರನ್ ಅಂಶ ಜಾಸ್ತಿ ಇರುತ್ತೆ. ಬಟ್ ಸಕ್ಕರೆನಲ್ಲಿ ಇದು ಯಾವುದು ನ್ಯೂಟ್ರಿಯೆಂಟ್ ಇರೋದಿಲ್ಲ, ಅದು ಬರೀ ಕ್ಯಾಲರಿ ರಿಚ್ ಇರುತ್ತೆ. ಸೊ ಸಕ್ಕರೆನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಬೆಲ್ಲ ಅಥವಾ ಜೇನುತುಪ್ಪ ಬಳಕೆಯಿಂದ ತಯಾರು ಮಾಡಿಕೊಂಡು ಮನೆಯಲ್ಲೇ ಉಪಯೋಗಿಸಿದ್ರೆ ಎಲ್ಲರಿಗೂ ಒಳ್ಳೆಯದು. ಬಟ್ ಯಾವುದೇ ಆಹಾರ ಆಗಿರ್ಬೋದು ಅದನ್ನ ಹಿತಮಿತವಾಗಿ ಕಮ್ಮಿ ಪ್ರಮಾಣದಲ್ಲಿ ತಗೊಂಡು ದೇಹನ ಆಕ್ಟಿವಿಟಿ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಖಂಡಿತವಾಗೂ ಯಾವುದೇ ತೊಂದರೆ ಆಗೋದಿಲ್ಲ.